ನಮಸ್ತೆ ಕರ್ನಾಟಕ ಡಿಜಿಟಲ್ ದುನಿಯಾದಲ್ಲಿನ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ದಾವೂದ್ ಇಬ್ರಾಹಿಂ ಅನ್ನುವಂತಹ ಒಂದು ಪದ ಮತ್ತೆ ಭಾರತವನ್ನ ನಡುಗಿಸಿಬಿಟ್ಟಿದೆ. ಪಾಕಿಸ್ತಾನದಲ್ಲಿ ಅವಿತು ಕುಳಿತಿರುವಂತಹ ಈ ನಾಯಿ ಇವತ್ತು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ ಎನ್ನುವಂತಹ ಸುದ್ದಿ ಕೇಳಿ ಇಡೀ ಭಾರತೀಯರು ಖುಷಿ ಪಡ್ತಿದ್ದಾರೆ. ಹಾಗಾದ್ರೆ ದಾವೂದ್ ಇಬ್ರಾಹಿಂ ಅನ್ನುವಂತಹ ಭೂಗತ ಪಾತಕಿಯ ಲೋಕದ ರಾಜ ಇವತ್ತು ಯಾವ ಪರಿಸ್ಥಿತಿಗೆ ಬಂದು ನಿಂತಿದ್ದಾನೆ? ಈಗಿನ ಜನರೇಷನ್ಗೆ ಅಷ್ಟೊಂದು ಗೊತ್ತಿರಲಿಕ್ಕಿಲ್ಲ ಈ ದಾವೂದ್ ಇಬ್ರಾಹಿಂ ಬಗ್ಗೆ. ಹಾಗಾದ್ರೆ ದಾವೂದ್ ಇಬ್ರಾಹಿಂ ಅಂದ್ರೆ ಯಾರು? ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿರುವಂತ ದಾವೂದ್ ಯಾಕೆ ಭಾರತಕ್ಕೆ ಬೇಕಾಗಿದ್ದಾನೆ? ಪಾಕಿಸ್ತಾನದವರು ಅವನನ್ನ ಯಾಕೆ ಬಚ್ಚಿಟ್ಟಿದ್ದಾರೆ? ಈ ಎಲ್ಲದರ ಕುರಿತಂತೆ ಇವತ್ತಿನ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತೀವಿ. ಹಾಯ್ ಹಲೋ ನಮಸ್ಕಾರ. ಡಿಜಿಟಲ್ ದುನಿಯಾದಲ್ಲಿನ ಇಂತಹ ವಿಸ್ಮಯಕಾರಿ ಸುದ್ದಿಗಳನ್ನು ನೋಡೋದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಮುಂದಿನ ವಿಡಿಯೋವನ್ನ ನಾವು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದು ವಿಡಿಯೋ ಮಿಸ್ ಆಗದೆ ಇರಲಿ ಅಂತ ಈ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಲೈಕ್ ಕೊಡಿ ಆ್ಯಂಡ್ ಈ ದಾವೂದ್ ಇಬ್ರಾಹಿಂ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಜೈ ಭಾರತ ಮಾತೆ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್. ಈ ಪಾಪಿ ಪಾಕಿಸ್ತಾನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಒಂದು ಕಾಲದಲ್ಲಿ ದಾವೂದ್ ಅನ್ನುವಂತಹ ಹೆಸರನ್ನ ಕೇಳಿದ್ರೇನೆ ಇಡೀ ದೇಶಕ್ಕೆ ಭಯ ಹುಟ್ಟುಕೊಳ್ತಾ ಇತ್ತು. ಈ ದಾವೂದ್ ದೇಶ ಬಿಟ್ಟು ಅದೆಷ್ಟೋ ವರ್ಷಗಳೇ ಕಳೆದಿದೆ. ಆದ್ರೆ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಕುಳಿತು ಇವನು ಬಟನ್ ಒತ್ತಿದ್ರೆ ಭಾರತದಲ್ಲಿ ಕೋಲಾಹಲ ಸೃಷ್ಟಿಯಾಗ್ತಾ ಇತ್ತು. ಒಂದು ಕಾಲದಲ್ಲಿ ದೇಶದಲ್ಲಿ ತಿಂಗಳುಗಟ್ಟಲೆ ನೆಮ್ಮದಿಯೇ ಇರಲಿಲ್ಲ. ಬರೀ ರಕ್ತಪಾತ, ಬಾಂಬ್ ಸ್ಫೋಟ, ಕೊಲೆ, ಸುಲಿಗೆ ಹೀಗೆ ಆಗ್ತಾ ಇತ್ತು. ಭಾರತದ ಪಾಲಿಗೆ ಪಕ್ಕಾ ವಿಲನ್ ಅಂತ ಯಾರಾದರೂ ಇದ್ರೆ ಅದು ಈ ದಾವೂದ್ ಇಬ್ರಾಹಿಮೇ. ಭಾರತವನ್ನ ನಡುಗಿಸೋದೇ ನನ್ನ ಫುಲ್ ಟೈಮ್ ಡ್ಯೂಟಿ ಅಂದ್ಕೊಂಡಿದ್ದ ದಾವೂದ್ ಇಬ್ರಾಹಿಂ ಬಗ್ಗೆ ದಿಗ್ಭ್ರಾಂತಿ ಹುಟ್ಟಿಸೋ ಒಂದು ಸಂಗತಿ ಬೆಳಕಿಗೆ ಬಂದಿದೆ. ಅದೇನಪ್ಪಾ ಅಂತಂದ್ರೆ, ನೂರಾರು ಜನ ಪ್ರಾಣ ತೆಗೆದಿದ್ದವನು ಇವನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ಅಂತ ವರದಿ ಹೇಳ್ತಾ ಇದೆ. ಉಗ್ರರ ಸ್ವರ್ಗ ಪಾಕಿಸ್ತಾನದಲ್ಲಿ ದಾವೂದ್ ನರಕ ಯಾತನೆ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ದಾವೂದ್ ಇಬ್ರಾಹಿಂ ಏನಾಯ್ತು? ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ. ಪಾಕಿಸ್ತಾನದ ಆಸ್ಪತ್ರೆಯೊಂದರಲ್ಲಿ ಅಂದ್ರೆ ಪಾಕಿಸ್ತಾನದ ಕರಾಚಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಅಂತ ಮೂಲಗಳ ಪ್ರಕಾರ ಹೇಳಲಾಗ್ತಿದೆ. ದಾವೂದ್ ಇಬ್ರಾಹಿಂಗೆ ವಿಷ ನೀಡಲಾಗಿದೆ ಎನ್ನುವಂತಹ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇದರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಪಾಕಿಸ್ತಾನ ಸತ್ಯ ಯಾವತ್ತೂ ಕೂಡ ಬಾಯ್ಬಿಟ್ಟಿಲ್ಲ. ಇದನ್ನು ಕೂಡ ಮುಚ್ಚಾಗ್ತಾ ಇದೆ. 2 ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ದ ದಾವೂದ್ ಪರಿಸ್ಥಿತಿ ಚಿಂತಾಜನಕವಾಗಿದೆ ಎನ್ನುವಂತಹ ಮಾಹಿತಿ ಭಾರತಕ್ಕೆ ಬಂದಿದೆ. ಆತ ಇರುವಂತಹ ಆಸ್ಪತ್ರೆಯಲ್ಲಿ ಈಗ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ಇನ್ನು ಆಸ್ಪತ್ರೆಯ 2ನೇ ಮಹಡಿಯಲ್ಲಿ ದಾವೂದ್ ಒಬ್ಬನೇ ರೋಗಿಯಂತೆ. ಅವನಿಗೆ ಪ್ರತ್ಯೇಕ ಚಿಕಿತ್ಸೆ ನೀಡಲಾಗ್ತಿದೆಯಂತೆ. ಆಸ್ಪತ್ರೆಯ ಉನ್ನತ ಅಧಿಕಾರಿಗಳು ಮತ್ತು ಈತನ ನಿಕಟ ಕುಟುಂಬ ಸದಸ್ಯರಿಗೆ ಮಾತ್ರ ಪ್ರವೇಶ ಮಾಡಲಾಗಿದೆಯಂತೆ. ಮುಂಬೈ ಪೊಲೀಸರು ದಾವೂದ್ ಸಂಬಂಧಿಕರಾದ ಅಲಿಶಾ ಪಾರ್ಕರ್ ಮತ್ತು ಸಾಜಿದ್ ವಾಗ್ಲೆ ಅವರಿಂದ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಅವರು ಬಾಯಿ ಬಿಡ್ತಾ ಇಲ್ಲ. ಇನ್ನು ಇದಿಷ್ಟು ಒಂದು ಕಥೆಯಾದ್ರೆ, ಈಗ ಇದೇ ದಾವೂದ್ ಈಗಿನ ಸ್ಥಿತಿ ಬಗ್ಗೆ ಏನ್ ಕತೆ ಕಟ್ಟಿದ್ದಾರೆ ಈ ಪಾಕಿಸ್ತಾನಿಗಳು ಹರಾಮ್ಖೋರರು ಅಂತ ಹೇಳ್ತೀವಿ ಕೇಳಿ. ದಾವೂದ್ಗೆ ವಿಷಪ್ರಾಶನವನ್ನ ನೀಡಲಾಗಿಲ್ಲ. ದಾವೂದ್ ವಿಷ ಕೊಡಲಿಲ್ಲ, ವಿಷಪ್ರಾಶನ ಮಾಡಿಲ್ಲ. ದಾವೂದ್ ಆರಾಮಾಗೇ ಇದ್ದಾರೆ. ಕಳೆದ 3 ದಿನಗಳಿಂದಲೂ ದಾವೂದ್ ಚಿಕಿತ್ಸೆ ಪಡೆದಿದ್ದಾರೆ. 102 ಡಿಗ್ರಿ ಜ್ವರ ಕಾಣಿಸಿಕೊಂಡಿದ್ದಲ್ಲದೆ ವಾಂತಿ ಭೇದಿ ಶುರುವಾಗಿದೆ. ಆಸ್ಪತ್ರೆಯಲ್ಲಿ ಸೂಕ್ತ ಭದ್ರತೆ ನೀಡೋದು ಕಷ್ಟವಂತ ವೈದ್ಯರ ತಂಡವನ್ನೇ ತನ್ನ ಮನೆಗೆ ಕರೆಸಿಕೊಂಡಿದ್ದಾನಂತೆ. ಪರಿಣಿತರ ವೈದ್ಯರು ಮತ್ತು 3 ದಿನಗಳಿಂದ ಚಿಕಿತ್ಸೆಯನ್ನ ಈ ವೈದ್ಯರು ಕೊಡ್ತಾ ಇದ್ದಾರಂತೆ. ದಾವೂದ್ ಬಂಗಲೆಯ ಒಂದು ಕೋಣೆಯನ್ನ ಆಸ್ಪತ್ರೆಯಾಗಿ ಬದಲಾಯಿಸಲಾಗಿದೆ. ಸತತ ಚಿಕಿತ್ಸೆಯ ಬಳಿಕ ಆರೋಗ್ಯ ಸುಧಾರಣೆ ಆಗಿದೆಯಂತೆ. ಅನೇಕ ದಿನಗಳ ಬಳಲಿಕೆಯಿಂದ ಎದ್ದು ನಡೆಯುವುದಕ್ಕೆ ಕಷ್ಟವಾಗ್ತಿದೆಯಂತೆ. ಈ ಪಾಪಿ ಪಾಕಿಸ್ತಾನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಸಿಗೆಯಲ್ಲೇ ಮಲಗಿ ವಿಶ್ರಾಂತಿ ಪಡೀತಿದ್ದಾನಂತೆ ಈ ದಾವೂದ್ ಇಬ್ರಾಹಿಂ. ಹೀಗಂತ ಪಾಕಿಸ್ತಾನ ವರದಿಗಳು ಹೇಳುತ್ತಿದ್ದಾವೆ. ದಾವೂದ್ ಬಗ್ಗೆ ಒಂದಲ್ಲ ಒಂದಂತ ಹಲವಾರು ಕಥೆಗಳು ಹುಟ್ಟುಕೊಳ್ತಾ ಇದ್ದಾವೆ. ಒಂದು, ದಾವೂದ್ ಇಬ್ರಾಹಿಂಗೆ ಆಗಬಾರದೇನೋ ಆಗಿದೆ ಅಂತ. ಇನ್ನೊಂದು, ದಾವೂದ್ಗೆ ಏನೂ ಆಗಿಲ್ಲ ಅಂತ. ಇಲ್ಲಿ ತನಕ ಉಗ್ರರ ಸ್ವರ್ಗದ ಹಾಗಿದ್ದ ಪಾಕಿಸ್ತಾನ ಕಳೆದ 6-7 ತಿಂಗಳಿನಿಂದ ಉಗ್ರರ ಪಾಲಿಗೆ ರೌರವ ನರಕ ಆಗಿಬಿಟ್ಟಿದೆ. ಯಾರೋ ಬರ್ತಾರೆ, ಗುಂಡು ಹಾರಿಸ್ತಾರೆ, ಭಾರತಕ್ಕೆ ಬೇಕಿದ್ದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ನೆಗೆದು ಬೀಳುತ್ತಾನೆ. ಈ ಕತೆ ಮುಂದುವರೆದೇ ಇತ್ತು.
ಮುಂದುವರಿಯುತ್ತಾನೇ ಇದೆ. ಈ ಕತೆಗೆ ದಾವೂದ್ ಇಬ್ರಾಹಿಂ ಕೂಡ ಸೇರ್ಕೊಂಡಿದ್ದಾನೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಆದರೆ ಸತ್ಯ ಹೇಳಬೇಕಾಗಿರೋದು ಪಾಕಿಸ್ತಾನ ಮಾತ್ರ ಬಾಯಿ ಮುಚ್ಚಿಕೊಂಡು ತೆಪ್ಪಗೆ ಕೂತ್ಕೊಂಡಿದೆ. ಒಂದಿಡೀ ದೇಶಕ್ಕೆ ಸವಾಲನ್ನ ಎಸೆದು ಪಕ್ಕದ ಪಾಕಿಸ್ತಾನ ದೇಶದಲ್ಲಿ ಕುಳಿತು ನಮ್ಮನ್ನ ಒಂದಿಡೀ ದೇಶಕ್ಕೆ ಸವಾಲನ್ನ ಎಸೆದು ಪಕ್ಕದ ಪಾಪಿ ದೇಶದಲ್ಲಿ ಕುಳಿತು ಒಂದು ಬಟನ್ ಒತ್ತಿದ್ರೆ ಸಾಕು ರಕ್ತಪಾತವಾಗ್ತಿದ್ದಂತಹ ಭೂಗತ ಲೋಕದ ಈ ದಾವೂದ್ ಇಬ್ರಾಹಿಂ ಈಗ ಸಾಯೋ ಪರಿಸ್ಥಿತಿಗೆ ಬಂದು ನಿಂತಿದ್ದಾನೆ. ಮುಂಬೈನ ಡೋಂಗ್ರಿ ಅನ್ನೋ ಏರಿಯಾದಲ್ಲಿ ಹುಟ್ಟಿದ ದಾವೂದ್ ಇಬ್ರಾಹಿಂ ಗ್ಲೋಬಲ್ ಟೆರರಿಸ್ಟ್ ಆಗಿ ಬೆಳೆದಿದ್ದು ನಿಜಕ್ಕೂ ಭೀಕರವಾಗಿದೆ. ಭಾರತಕ್ಕೆ ಹಲವಾರು ಮೂಲಕ ಕಂಟಕವಾಗಿದ್ದ ಭಾರತದ ತನಿಖಾ ಸಂಸ್ಥೆಗಳಿಗೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂನನ್ನ ಪಾಕಿಸ್ತಾನದ ಕರಾಚಿ ಆಸ್ಪತ್ರೆಗೆ ಈಗ ದಾಖಲು ಮಾಡಿದ್ದಾರೆ. ಯಾರೋ ವಿಷ ಕೊಟ್ಟು ಸಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಈಗ ಆಸ್ಪತ್ರೆ ಸೇರಿದನಂತೆ. ದಾವೂದ್ ವಿಶ್ವದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರಲ್ಲಿ ಒಬ್ಬನಾಗಿದ್ದು ಭಾರತ ಮತ್ತು ಅಮೆರಿಕ ಜಾಗತಿಕ ಭಯೋತ್ಪಾದಕ ಅಂತ ಘೋಷಣೆ ಮಾಡಿಯಾಗಿದೆ. ಇಂಟರ್ಪೋಲ್ ರೆಡ್ ನೋಟಿಸ್ ಪಟ್ಟಿಯಲ್ಲಿರುವ ಈತನ ಹೆಸರದ್ದು. ದಾವೂದ್ ತಲೆಗೆ $25 ಮಿಲಿಯನ್ ಅಮೆರಿಕ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದೆ. ದಾವೂದ್ ಪಾಕಿಸ್ತಾನದ ಗುಪ್ತಚರ ISI ಮತ್ತು ಭಯೋತ್ಪಾದಕ ಗುಂಪು ಲಷ್ಕರ್ ಎ ತೊಯ್ಬಾ ಸಂಘಟನೆಯೊಂದಿಗೆ ನಿಕಟ ಸಂಬಂಧವನ್ನ ಹೊಂದಿದ್ದಾನೆ ಅಂತ ಈಗಾಗಲೇ ಎಲ್ಲ ಇನ್ವೆಸ್ಟಿಗೇಷನ್ ಬ್ಯೂರೋಗಳು ಹೇಳುತ್ತಿದ್ದಾವೆ. ಅಲ್ಲದೆ ಅನೇಕ ನಕಲಿ ಪಾಸ್ಪೋರ್ಟ್ಗಳನ್ನು ಹೊಂದಿದ್ದಾನೆ ಮತ್ತು ಪದೇ ಪದೇ ತನ್ನ ವಾಸಸ್ಥಳವನ್ನ ಬದಲಿಸುತ್ತಿದ್ದಾನೆ ಅಂತ ಊಹೆ ಮಾಡಲಾಗಿದೆ. ಈತ ಪಾಕಿಸ್ತಾನದ ಕರಾಚಿಯಲ್ಲೇ ಇದ್ದುಕೊಂಡು ಎಲ್ಲವನ್ನ ನಾಟಕ ಮಾಡ್ತಿದ್ದಾನೆ. ಇಂತಹ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅನ್ನ ಪಾಕಿಸ್ತಾನ ಬೆಳೆಸ್ತಾ ಇದೆ. ಹಾಗಾದ್ರೆ ಭಾರತಕ್ಕೆ ಯಾಕೆ ಈ ದಾವೂದ್ ಇಬ್ರಾಹಿಂ ಬೇಕಾಗಿದ್ದ? ಇವನೇನೇನ್ ಮಾಡಿದಾನೆ ಅಂತ ನೋಡೋದಾದ್ರೆ, ಮುಂಬೈ ತಾನು ಹುಟ್ಟಿದ ಜಾಗವನ್ನೇ ಸುಟ್ಟು ಭಸ್ಮ ಮಾಡೋದಕ್ಕೆ ಹೊರಟಿದ್ದಂತಹ ಈ ದಾವೂದ್ 1993ರ ಮುಂಬೈ ಸ್ಫೋಟದಿಂದ ಹಿಡಿದು 2013ರ IPL ಸ್ಪಾಟ್ ಫಿಕ್ಸಿಂಗ್ ಹಗರಣ ಸೇರಿದಂತೆ ಹಲವಾರು ಘನಘೋರ ಅಪರಾಧಗಳ ಮಾಸ್ಟರ್ ಮೈಂಡ್ ಈತ. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಕಳ್ಳಸಾಗಣಿಕೆ, ನಕಲಿ ಮತ್ತು ಶಸ್ತ್ರಾಸ್ತ್ರ ಕಳ್ಳಸಾಗಣಿಕೆಯಲ್ಲೂ ಭಾಗಿಯಾಗಿದ್ದ ದಾವೂದ್ ನೀಡಿದಂತಹ ಅಪರಾಧಗಳ ಪಟ್ಟಿ ಇಲ್ಲಿದೆ ನೋಡಿ. ಭಾರತದ ಅತಿ ದೊಡ್ಡ ದುರಂತಗಳಲ್ಲಿ 1993ರ ಬಾಂಬೆ ಸ್ಫೋಟವೂ ಕೂಡ ಒಂದಾಗಿತ್ತು. ಈ ಪ್ರಕರಣದಲ್ಲಿ 257ಕ್ಕೂ ಹೆಚ್ಚು ಮಂದಿ ಮೃತಪಟ್ಟು 700ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಇದರ ಪ್ರಮುಖ ಆರೋಪಿ ದಾವೂದ್ ಇಬ್ರಾಹಿಂ. ಈತ ಮತ್ತು ಈತನ ಸಹಚರರು ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಗುಂಪು ಲಷ್ಕರ್ ಎ ತೊಯ್ಬಾ ಸಹಾಯದಿಂದ ಸ್ಫೋಟಕವನ್ನ ತಂದು ಸ್ಫೋಟ ಮಾಡಿದ್ರು. ಇವರು ಅಪರಾಧಿಗಳಿಗೆ ಸ್ಫೋಟಕಗಳು, ಶಸ್ತ್ರಾಸ್ತ್ರಗಳನ್ನ ಪೂರೈಸಿದ್ದು ಮಾತ್ರವಲ್ಲದೆ ತರಬೇತಿಯನ್ನು ಕೂಡ ಒದಗಿಸಿದ್ರಂತೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಏರ್ ಇಂಡಿಯಾ ಕಟ್ಟಡ ಮತ್ತು ಶಿವಸೇನೆ ಪ್ರಧಾನ ಕಚೇರಿ ಸೇರಿದಂತೆ ಮುಂಬೈನ 12 ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಈ ಸ್ಫೋಟವನ್ನು ನಡೆಸಿದ್ವು. ದುಬೈಗೆ ಪಲಾಯನ ಮಾಡಿ ನಂತರ ಪಾಕಿಸ್ತಾನಕ್ಕೆ ತೆರಳಿದ್ದ. ಈತನನ್ನ ಹಸ್ತಾಂತರಿಸುವಂತೆ ಭಾರತ ಪದೇ ಪದೇ ಪಾಕಿಸ್ತಾನವನ್ನ ಒತ್ತಾಯಿಸಿದೆ. ಆದರೆ ಪಾಕಿಸ್ತಾನ ಮಾತ್ರ ಏನ್ ಹೇಳ್ತಾ ಇದೆ, ಇಂತಹ ಕ್ರಿಮಿನಲ್ಗಳನ್ನ ನಾವೆಲ್ಲ ಸಾಕೋದಿಲ್ಲ, ದಾವೂದ್ ಇಬ್ರಾಹಿಂ ನಮ್ಮಲ್ಲಿ ಇಲ್ಲ ಅಂತ ಹೇಳಿತ್ತು. ಈಗ ಸ್ಪಷ್ಟವಾಗಿ ವಿಶ್ವಕ್ಕೆ ಗೊತ್ತಾಗ್ತಾ ಇದೆ ಪಾಕಿಸ್ತಾನ ಯಾರನ್ನ ಬೆಳೆಸ್ತಾ ಇದೆ, ಯಾರನ್ನ ಉಳಿಸ್ತಾ ಇದೆ ಅಂತ. ಇನ್ನು 2008ರ ಮುಂಬೈ ದಾಳಿ. 2008ರಲ್ಲಿ ನಡೆದ ಮುಂಬೈ ದಾಳಿಯಲ್ಲಿ 166 ಜನರು ಸಾವಿಗೀಡಾಗಿ 300ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಇದರ ಹಿಂದೆಯೂ ದಾವೂದ್ನ ಕೈವಾಡದ ಶಂಕೆ ವ್ಯಕ್ತವಾಗಿತ್ತು. ಲಷ್ಕರ್ ಎ ತೊಯ್ಬಾ ಸಂಘಟನೆಯ 10 ಉಗ್ರರು ಸಮುದ್ರದ ಮೂಲಕ ಮುಂಬೈಗೆ ಬಂದು ತಾಜ್ ಹೋಟೆಲ್ ಮತ್ತು ಟ್ರೈಡೆಂಟ್ ಹೋಟೆಲ್, ಛತ್ರಪತಿ ಶಿವಾಜಿ ಟರ್ಮಿನಲ್ ಮತ್ತು ನಾರಿಮನ್ ಹೌಸ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರು. ವರದಿಗಳ ಪ್ರಕಾರ ದಾವೂದ್ ಇಬ್ರಾಹಿಂ ದಾಳಿಕೋರರಿಗೆ ಆರ್ಥಿಕ ಬೆಂಬಲವನ್ನ ಒದಗಿಸಿದ್ದ ಅಂತ ಹೇಳಲಾಗುತ್ತೆ. 2010ರ ಪುಣೆಯ ಜರ್ಮನ್ ಬೇಕರಿ ಸ್ಫೋಟ. 2010ರ ಜರ್ಮನ್ ಬೇಕರಿ ಸ್ಫೋಟದಲ್ಲಿ 17 ಮಂದಿ ಮೃತಪಟ್ಟು 60ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಪುಣೆಯ ಕೋರೆಗಾಂವ್ ಪಾರ್ಕ್ ಪ್ರದೇಶದ ಜನಪ್ರಿಯ ಜರ್ಮನ್ ಬೇಕರಿಯಲ್ಲಿ ಈ ಸ್ಫೋಟ ಸಂಭವಿಸಿತ್ತು. ಇದು ವಿದೇಶಿಗರು ಮತ್ತು ಪ್ರವಾಸಿಗರು ಆಗಾಗ ಭೇಟಿ ನೀಡುವಂತಹ ಸ್ಥಳವಾಗಿದ್ದರಿಂದಲೇ ಈ ಸ್ಫೋಟವನ್ನು ನಡೆಸಲಾಗಿತ್ತು. ಮೊಬೈಲ್ ಫೋನ್ನಿಂದ ಆಪರೇಟ್ ಮಾಡಿ ಬಾಂಬ್ ಸ್ಫೋಟವಾಗುವಂತೆ ಮಾಡಲಾಗಿತ್ತು. ದಾವೂದ್ ಇಬ್ರಾಹಿಂ ಮತ್ತು ಲಷ್ಕರ್ ಎ ತೊಯ್ಬಾದೊಂದಿಗೆ ನಂಟು ಹೊಂದಿರುವ ಭಯೋತ್ಪಾದಕ ಸಂಘಟನೆ ಇಂಡಿಯನ್ ಮುಜಾಹಿದ್ದೀನ್ ಈ ಸ್ಫೋಟದ ಹೊಣೆಯನ್ನ ಹೊತ್ತುಕೊಂಡಿತ್ತು. ಈ ಒಂದು ಇಂಡಿಯನ್ ಮುಜಾಹಿದ್ದೀನ್ ಸ್ಫೋಟಕ್ಕೆ ದಾವೂದ್ ಇಬ್ರಾಹಿಂ ಸ್ಫೋಟಕಗಳು ಮತ್ತು ಮೊಬೈಲ್ ಫೋನ್ಗಳನ್ನು ಒದಗಿಸಿದ್ದ ಅನ್ನುವಂತಹ ಮಾಹಿತಿ ಇದೆ. ಭಾರತೀಯ ಕ್ರಿಕೆಟ್ ಜಗತ್ತನ್ನ ಬೆಚ್ಚಿ ಬೀಳಿಸಿದಂತಹ 2013ರ IPL ಸ್ಪಾಟ್ ಫಿಕ್ಸಿಂಗ್ ಹಗರಣದಲ್ಲೂ ದಾವೂದ್ ಇಬ್ರಾಹಿಂನ ಛಾಪು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಆಧಾರದ ಫಿಕ್ಸಿಂಗ್ ಮಾಡಲಾಗಿತ್ತು.
ದಾವೂದ್ ಇಬ್ರಾಹಿಂ ಮತ್ತು ಆತನ ಸಹಚರ ಛೋಟಾ ಶಕೀಲ್ಗಾಗಿ ಕೆಲಸ ಮಾಡ್ತಾ ಇದ್ದ ಬುಕ್ಗಳು ಮತ್ತು ಫಿಕ್ಸರ್ಗಳೊಂದಿಗೆ ಆಟಗಾರರು ಸಂಪರ್ಕದಲ್ಲಿದ್ದಿರುವಂತಹ ಆರೋಪ ಕೇಳಿ ಬಂದಿತ್ತು. ದಾವೂದ್ ಇಬ್ರಾಹಿಂ ಮತ್ತು ಛೋಟಾ ಶಕೀಲ್ ಬೆಟ್ಟಿಂಗ್ ದಂಧೆಯನ್ನ ನಿಯಂತ್ರಿಸ್ತಾ ಇದ್ರು ಮತ್ತು ಅಕ್ರಮ ಜೂಜಾಟದಿಂದ ಭಾರಿ ಲಾಭ ಗಳಿಸ್ತಾ ಇದ್ರು ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಈ ಒಂದು ಪ್ರಕರಣದಲ್ಲೂ ಕೂಡ ದಾವೂದ್ ಇಬ್ರಾಹಿಂ ಹೆಸರು ಕೇಳಿ ಬಂದಿತ್ತು. ದಾವೂದ್ ಇಬ್ರಾಹಿಂ ಕೊಲೆ, ಸುಲಿಗೆ, ಅಪಹರಣ ಮತ್ತು ಕಳ್ಳಸಾಗಾಣಿಕೆ ಸೇರಿದಂತೆ ಇನ್ನೂ ಹಲವಾರು ಅಪರಾಧಗಳಲ್ಲಿ ಭಾರತಕ್ಕೆ ಬೇಕಾಗಿದ್ದಾನೆ. 2011ರಲ್ಲಿ ಜ್ಯೋತಿರ್ಮಯ್ ಡೇ ಅವರನ್ನ ದಾವೂದ್ ಇಬ್ರಾಹಿಂ ಹಿಂಬಾಲಕರು ಹತ್ಯೆ ಮಾಡಿದ್ರು. 2019 ಅಂದ್ರೆ 1997ರಲ್ಲಿ ದಾವೂದ್ ಇಬ್ರಾಹಿಂನ ಹಿಡಿಯೋದಕ್ಕೆ ಇಷ್ಟೆಲ್ಲ ಪಾಪಗಳನ್ನ ಮಾಡಿದಂತಹ ದಾವೂದ್ ಇಬ್ರಾಹಿಂ ಪಾಪಿಗಳ ಸ್ಥಾನ ಅಂದ್ರೆ ಪಾಕಿಸ್ತಾನದಲ್ಲಿ ಅವಿತು ಕುಳಿತಿದ್ದ. ಈಗ ಅವನನ್ನೇ ಸಾಯಿಸೋದಕ್ಕೆ ಪಾಕಿಸ್ತಾನ ಹೊಂಚು ಹಾಕಿದಂತೆ ಕಾಣಿಸ್ತಾ ಇದೆ. ಇದಾಗಿತ್ತು ದಾವೂದ್ ಇಬ್ರಾಹಿಂಗೆ ಸಂಬಂಧಿಸಿದ ಮಾಹಿತಿ. ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಜೊತೆಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.